ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಕನ್ನಡದಲ್ಲಿ ನಾರ್ಮಲ್ ಇಡ್ಲಿ ಮಾಡ್ತಾಯಿದ್ರೆ, ಇದು ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದೆ. ಇದು ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಇರೋ ಕಾರಣ ನಾನು ಡಿಲೀಟ್ ಮಾಡಿದೆ. ಇದು ಪರ್ಫೆಕ್ಟಾಗಿ ಈಗ ನಾನು ಎಡ್ ಕುಕ್ ಹತ್ರ ತಿಳ್ಕೊಂಡು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬನ್ನಿ ನೋಡೋಣ, ಇದು ಯಾವ ರೀತಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ಇಡ್ಲಿಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದಾರೆ. ಇದು ಡಬಲ್ ಗೋಡ ಉದ್ದಿನಬೇಳೆ. ಇದು 4 ಲೀಟ್ರ್ ಹಾಕ್ಕೊಂಡಿದ್ದಾರೆ. ಇದು KG ಲೆಕ್ಕ ಹಾಕ್ಕೊಳೋದಿಲ್ಲ, ಅವರು ಲೀಟರ್ ಲೆಕ್ಕ ಹಾಕ್ಕೊತಾರೆ. 1 ಲೀಟ್ರು ಪ್ರಕಾರ ಇವರು ಮೆಜರ್ಮೆಂಟ್ ಪ್ರಕಾರ ಹಾಕ್ಕೊಳೋಂಥದ್ದು. ಇದರಲ್ಲಿ 4 ಲೀಟ್ರು ಉದ್ದಿನಬೇಳೆ ಇದೆ. ಉದ್ದಿನಬೇಳೆಗೆ ಇದು ಉದ್ದಿನಬೇಳೆ ಮಾತ್ರ ರುಬ್ತಾರಲ್ಲ, ಅದಕ್ಕೆ ರವೆ ನಾನು ನೆನೆ ಹಾಕ್ಬಿಟ್ಟು ಅದನ್ನ ಬೆಳಿಗ್ಗೆ ಅದನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಬಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡು ಇದು ಮಾಡೋದು. ನೋಡಿ, ಇದನ್ನ ಉದ್ದಿನಬೇಳೆ ಏನಾದರೂ ಚೆನ್ನಾಗಿ ನೆನೆಸ್ಕೊಂಡು ಮತ್ತೆ ರುಬ್ಕೊಂತಾರೆ. ರುಬ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ರವೆ ಹಾಕ್ಕೊಂತಾರೆ. ನಾಳೆ ಬೆಳಗ್ಗೆಗೆ ಇಡ್ಲಿ ರವೆ ಹಾಕೊಂಡು ಮಿಕ್ಸ್ ಮಾಡಿ ಇಡ್ಲಿ ಮಾಡೋವಂಥದ್ದು. ಸ್ನೇಹಿತರೆ ನೋಡಿ, ಇಡ್ಲಿಗೆ ಹಾಕ್ಕೊಂಡಿದ್ರಲ್ಲ, ಇಡ್ಲಿಗೆ ಹಾಕ್ಕೊಂಡಿರೋದು ಉದ್ದಿನಬೇಳೆ, ಬರೀ ಉದ್ದಿನಬೇಳೆ. ಇದನ್ನ ಈ ಥರ ರುಬ್ಕೊತಾ ಇದ್ದಾರೆ ನೋಡಿ. ಇದನ್ನ ಆಲ್ಮೋಸ್ಟ್ ಒಂದು 5 ರಿಂದ 6 ಅವರ್ ಈ ಥರ ನೆನೆಸಿದಾದ್ಮೇಲೆ ಈಗ ರುಬ್ಕೊಂತಾರಂಥದ್ದು. ನೋಡಿ, ದೋಸೆ ಅನ್ನೋದು ಮನೆಯಲ್ಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಯಾವುದೇ ರೀತಿ ಒಂದು ನಿಮಗೆ ಕರೆಕ್ಟಾಗಿ ಬರಬೇಕು ಅಂದರೆ ಈ ಥರ ಒಂದು ಗ್ರೈಂಡರ್ ಇಟ್ಕೊಂಡ್ರೆ, ನೀವು ಚಿಕ್ಕ ಗ್ರೈಂಡರು ಸಿಗುತ್ತಂತೆ. ಈ ಥರ ಗ್ರೈಂಡರ್ ಇಟ್ಕೊಂಡ್ರೆ ನಿಮ್ಮ ಮನೇಲಿ ನೀವು ಈ ಥರ ಒಂದು ದೋಸೆ ಆಗಲಿ ಇಡ್ಲಿ ಆಗಲಿ ಮಾಡ್ಕೋಬೋದು. ನೋಡಿ, ಈ ಥರ ರುಬ್ಕೊಂಡು ಇದು ಫಸ್ಟ್ ಟೈಮ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಫಸ್ಟ್ ಟೈಮ್ ರುಬ್ಬಿಟ್ಕೊಂಡಿದ್ದಾರೆ. ಇದ್ರ ಜೊತೆಯಲ್ಲಿ ಮತ್ತೆ ಇದು ಹಾಕ್ಕೊಂಡಿದ್ದಾರೆ. ಇದು 2 ಟೈಮು ಇದನ್ನ ರುಬ್ಕೊಂಡಂಥದ್ದು. ಇದು ಫುಲ್ಲು ಉದ್ದಿನಬೇಳೆ. ಇದರಲ್ಲಿ ಮತ್ತೆ ನಾಳೆ ಬೆಳಗ್ಗೆಗೆ ರವೆ ಮಿಕ್ಸ್ ಮಾಡ್ಕೊತಾರಂತೆ. ರವೆ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೊಳೋ ಅಂಥದ್ದು. ನೋಡಿ, ಇಡ್ಲಿ ಅನ್ನೋದು ಒಂದು ಈಗ 4 ಗಂಟೆ ಆಗಿದೆ. 4 ಗಂಟೆಯಲ್ಲಿ ಈಗ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಬರೀ ಇದು ಉದ್ದಿನಬೇಳೆ ರುಬ್ಕೊಂಡಿರೋ ಅಂಥದ್ದು. ಇದರಲ್ಲಿ ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ, 2.5 ಅಡಿ ಉಪ್ಪು ಹಾಕ್ಕೊಂಡಿದ್ದಾರೆ, ಪುಡಿ ಉಪ್ಪು. ನೋಡಿ, ಇದರಲ್ಲಿ ಉಪ್ಪು ಹಾಕ್ಕೊಂಡು ಮತ್ತೆ ಈಗ ಇದರಲ್ಲಿ ರವೆ ಹಾಕ್ಕೊತಾ ಇದ್ದಾರೆ. ಇದು ಡೈರೆಕ್ಟಾಗಿ ರವೆ ಹಾಕ್ಕೊತಾ ಇದ್ದಾರೆ. ಇದು ಏನಕ್ಕೆ ಅಂತಂದರೆ, ಇದು ಉದ್ದಿನಬೇಳೆಯಲ್ಲಿ ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಂಡಿರ್ತಾರೆ. ನೀರು ಹಾಕ್ಕೊಂಡಿದ್ರೆ ಇದು ಉದ್ದಿನಬೇಳೆ ಅನ್ನೋದು ತುಂಬ ನೀರಾಗಿರುತ್ತೆ. ಆ ಕಾರಣಕ್ಕೆ ಇವರು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳೋದಕ್ಕೋಸ್ಕರ ಇದು ಡೈರೆಕ್ಟಾಗಿ ರವೆ ಹಾಕ್ಕೊತಾರೆ. 2 ಲೀಟ್ರ್ ರವೆ ಡೈರೆಕ್ಟಾಗಿ ಹಾಕ್ಕೊತಾರೆ. ಮತ್ತು 6 ಲೀಟ್ರು ರವೆ ಈ ಥರ ನೆನೆಸ್ಬಿಟ್ಟು ನೈಟೇ ನೆನೆಸಿಟ್ಕೊಂಡಿರ್ತಾರೆ. ನೈಟ್ ತೊಳೆದು ನೆನೆಸಿಟ್ಕೊಂಡಿರೋ ರವೆ ಈಗ ಬೆಳಗಿನ ಜಾವ ಇದರಲ್ಲಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾರೆ. ಇದು 4 ಲೀಟ್ರು ಉದ್ದಿನಬೇಳೆಗೆ 8 ಲೀಟ್ರು ಇವರು ರವೆ ಹಾಕ್ಕೊಳೋವಂಥದ್ದು. ಇದು ಇಡ್ಲಿ ರವೆ ಮಿಕ್ಸ್ ಮಾಡಿ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವ್ರು ಹೇಳೋವಂಥದ್ದು. ಇದು ಮೇಯ್ನ್ ಎಡ್ ಕುಕ್ ಹತ್ರ ಮಾತಾಡಿದೆ. ಇವರು ಈ ಥರ ಮಾಡೋ ಅಂಥದ್ದು. ನಿಮ್ಮ ಮನೆಯಲ್ಲಿ ಈ ಥರ ಒಂದು ಮೆಜರ್ಮೆಂಟ್ ಪ್ರಕಾರ, ನೀವು ಅಳತೆ ಪ್ರಕಾರ ಈ ಥರ ಹಾಕ್ಕೊಂಡ್ರೆ ಉದ್ದಿನಬೇಳೆ ಮತ್ತು ರವೆ ಇಡ್ಲಿ ತುಂಬ ಕರೆಕ್ಟಾಗಿ ಬರುತ್ತೆ, ಸಖತ್ತಾಗಿ ಬರುತ್ತೆ. ನಾನು ಒಂದ್ಸಲಿ ನಮ್ಮ ಮನೇಲಿ ಟ್ರೈ ಮಾಡಿದೆ. ಇದೇ ಥರ ಒಂದು ಮೆಜರ್ಮೆಂಟ್ ಪ್ರಕಾರ ಮಾಡಿ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂತು. ನೀವು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದನ್ನೆಲ್ಲನೂ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದನ್ನು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಇದನ್ನು ಒಂದು 10 ನಿಮಿಷ ಬಿಟ್ಟಿದ್ದಾರೆ. 10 ರಿಂದ 15 ನಿಮಿಷ ಬಿಟ್ಟಿದ್ದಾದಮೇಲೆ ಇಡ್ಲಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಇಡ್ಲಿ ತಟ್ಟೆಯಲ್ಲಿ ನೋಡಿ, ಇದು ಡೈರೆಕ್ಟಾಗಿ ಯಾವುದೇ ಹೋಟ್ಲಲ್ಲಿ ಡೈರೆಕ್ಟಾಗಿ ಹಾಕ್ಕೊಳೋದಿಲ್ಲ. ಇದು ಸಿಲ್ವರ್ ತಟ್ಟೆಯಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಇಡ್ಲಿ ಅನ್ನೋದು ಅದಕ್ಕೆ ಅಂಟ್ಕೊಳುತ್ತೆ. ಆ ಕಾರಣಕ್ಕೆ ಇವರು ಈ ಥರ ಮಾಡ್ಕೊತಾರೆ. ಇದು ಬಟ್ಟೆ, ಇದು ಕಾಟನ್ ವೈಟ್ ಕಲರ್ ಬಟ್ಟೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ನಿಮ್ಗೆಲ್ಲಾದರೂ ಬೇರೆ ಕಡೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಈ ಥರ ಬಟ್ಟೆ ತೊಗೊಂಬಂದು ಈ ಥರ ಹಾಕ್ಕೊಂಡು ಇದ್ರ ಮೇಲ್ಗಡೆ ನೀವು ಹಸಿಟ್ಟು ಹಾಕ್ಕೊಂಡು ಈ ಥರ ಒಂದು ಸ್ಟೀಮ್ ಮಾಡ್ಕೊಳೋದ್ರಿಂದ ಇಡ್ಲಿ ಅನ್ನೋದು ನಿಮಗೆ ಅಂಟದಿರ ನೀಟಾಗಿ ಸೂಪರಾಗಿ ಬರುತ್ತೆ. ಜಸ್ಟ್ ಒಂದು 15 ನಿಮಿಷ ಬಂದ್ ಮಾಡ್ತಾರೆ. ಬಂದ್ ಮಾಡಿ ತೆಗೆದ್ರೆ ಇಡ್ಲಿ ರೆಡಿ ಆಗಿರುತ್ತೆ. ನೋಡಿ, ಒಂದು ಪ್ಲೇಟ್ಗೆ 20 ಇಡ್ಲಿ ಬರುತ್ತೆ. ಇದು ಒಂದು ಪ್ಲೇಟ್ಗೆ ಇಡ್ಲಿ 20 ಬರುತ್ತೆ. ನೋಡಿ, ಈ ಥರ ಮಾಡಿ ಈಗ ಇಟ್ಕೊಳಂಥದ್ದು. ನೋಡಿ, ಸ್ಟೀಮರ್ ಆನ್ ಮಾಡಿದ್ದಾರೆ. ಆನ್ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡಿದ್ರೆ ಒಂದು 15 ನಿಮಿಷಕ್ಕೆಲ್ಲ ಇಡ್ಲಿ ರೆಡಿ ಆಗುತ್ತೆ.
ನೋಡಿ ಇವರು ಒಂದು ಟೈಮ್ಗೆ 6 ಪ್ಲೇಟ್ ಹಾಕ್ಕೊತಾರೆ. ಮೇಲ್ಗಡೆ ಒಂದು 6 ಪ್ಲೇಟು, ಒಂದು ಸೆಂಟ್ರಲ್ ಒಂದು 6 ಪ್ಲೇಟು, ಈ ಥರ ಹಾಕ್ಕೊಂಡು ಈ ಥರ ಒಂದು 15 ನಿಮಿಷ ಈ ಥರ ಸ್ಟೀಮ್ ಮಾಡ್ಕೊತಾರೆ. 15 ನಿಮಿಷ ಸ್ಟೀಮ್ ಮಾಡ್ಕೊಂಡು ತೆಗಿತಾರೆ. ಮತ್ತು ಬೇಕಾದ ಆಗೋಗಿದ ತಕ್ಷಣ ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಜಸ್ಟ್ ಒಂದು 15 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು 15 ನಿಮಿಷ ಆಗಿದೆ. 15 ಮಿನಿಟ್ ಹೋಗ್ಯಾನಾ? ನೋಡಿ 15 ನಿಮಿಷ ಆದ. 15 ನಿಮಿಷ ಆದಮೇಲೆ ತೆಗಿತಾ ಇದೆ. ನೋಡಿ ಇಡ್ಲಿ ಅನ್ನೋದು ರೆಡಿಯಾಗಿದೆ. ನೋಡಿ ಈ ಕಡೆಯಿಂದ ಆ ಕಡೆಗೆ ಒಂದು ಪಲ್ಟಿ ಮಾಡ್ಕೊತಾರೆ. ಪಲ್ಟಿ ಮಾಡಿ ಇದನ್ನು ಇಲ್ಲಿ ಈ ಥರ ಜೋಡಿಸ್ಕೊಳೋ ಅಂಥದ್ದು. ನೋಡಿ ಈ ಥರ ಇಡ್ಲಿ ಅನ್ನೋದು ಈ ಥರ ಬರುತ್ತೆ ನೋಡಿ. ಮತ್ತೆ ಇದರಲ್ಲೆಲ್ಲ ತೆಗೆದು ಈ ಥರ ಜೋಡಿಸ್ಕೊಂಡು ಮತ್ತೆ ಈ ಸ್ಕೂಲಕ್ಕೆ ಬಂದು ಉಸಿಮೆ ಇರ್ತೇನ. ನೋಡಿ ಇದನ್ನು ತಗೊಂಡು ಈ ಥರ ಜೋಡಿಸ್ಕೊಂಡು ಮತ್ತೆ ಅದರಲ್ಲೇ ಇಡ್ತಾರೆ. ಮತ್ತೆ ಬಿಸಿನೇ ಕೊಡ್ತಾ ಇರ್ತಾರೆ. ನೋಡಿ ಈ ಥರ ಇಡ್ಲಿ ಎಲ್ಲ ಈ ಥರ ಜೋಡಿಸ್ಕೊಂಡು ಮತ್ತು ಸ್ಟೀಮರಲ್ಲಿ ಮತ್ತೆ ಇಟ್ಕೊತಾರೆ. ಇದು ಫುಲ್ ಬಿಸಿನೇ ಕಸ್ಟಮರ್ ಬಂದಿದ ತಕ್ಷಣ ಕೊಡ್ತಾ ಇರ್ತಾರೆ. ಅದ್ರ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಬಿಟ್ಟು ಮತ್ತೆ ಸ್ಟೀಮರಲ್ಲಿ ಇಡೋವಂಥದ್ದು. ಇಡ್ಲಿ ಅನ್ನೋದು ರೆಡಿ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡಿರೋಂಥ ಇಡ್ಲಿ. ಇದಂತೂ ತುಂಬಾ ಸಖತ್ತಾಗಿರುತ್ತೆ. ಈ ಥರ ಒಂದು ಮೆಜರ್ಮೆಂಟ್ಸಲ್ಲಿ ಈ ಥರ ಮಾಡಿಕೊಂಡ್ರೆ ಈ ಥರ ಒಂದು ಇಡ್ಲಿ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಇನ್ನೂ ನೀವು ಇದುವರೆಗೂ ಈ ಥರ ಒಂದು ಇಡ್ಲಿ ಟೇಸ್ಟ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಅತಿಥಿ ಗ್ರ್ಯಾಂಡಲ್ಲಿ ಹೋಗಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.